ಇಂದಿನ ನಮ್ಮ ವಿಡಿಯೋದಲ್ಲಿ ಬ್ಯಾಕ್ ಫುಲ್ಲು ಓಪನ್ ಬ್ಲೌಸ್ ಡಿಸೈನ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಬಾಡಿ ಐತೆ ಸೈಡಿಗೆ ಮಡಗಿದೇನ ಲೈನಿಂಗ್ ಅಲ್ಲಿ ನಿಮ್ಗೆಲ್ಲ ಒಂದ್ಸಲ ಮೆಜರ್ಮೆಂಟ್ಸ್ ಎಲ್ಲ ತಿಳಿಸ್ಕೊಡ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರಿಸಿರ್ತದೆ 38 ಇಂಚ್. ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದೇನ ನಮ್ಗೆ 14.5 ಇಂಚ್ ಅನ್ನೋದು ಇರ್ತದೆ. ನೆಕ್ ಬಿಡ್ತು ಟಾಪ್ ಸೈಡ್ ಅಲ್ಲಿ ಬಂದಿದ್ದೇನ ನಮ್ಗೆ 3.5 ಇಂಚ್ ಇರ್ತದೆ. ಹಾಗೆ ಶೋಲ್ಡರ್ ಬಂದಿದ್ದೇನ ಸೇಮ್ 3.5 ಇಂಚ್ ಅನ್ನೋದು ಇರ್ತದೆ. ಆರ್ಮಲ್ ಡೌನ್ 6 ಇಂಚ್ ಇರ್ತದೆ. ಆರ್ಮಲ್ ವಿಡ್ತ್ ಬಂದಿದ್ದೇನ ನಮ್ಗೆ 3.5 ಇಂಚ್ ಅನ್ನೋದು ಇರ್ತದೆ. ಈಗ ಬಾಟಮ್ ಸೈಡನ್ನು ನಾನು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ ಸ್ಟ್ರೈಟ್ ಆಗಿ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಮಾರ್ಕ್ ಆದಮೇಲೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದೆ. ಅವಾಗ ಬಾಟಮ್ ಸೈಡು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು 3 ಇಂಚಿಗೆ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನೀಗ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಆ ಸೇಮ್ ಮಾರ್ಕ್ ಪ್ರಕಾರ ಕಟಿಂಗ್ ಅನ್ನೋದು ಮಾಡಿಬಿಡ್ತಾ ಇದ್ದೀನಿ. ಈಗ ಬಾಟಮ್ ಸೈಡು ಒಂದು ನ್ಯಾಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಒಂದು 2 ಇಂಚು ಡೌನ್ಗೆ ಒಂದು ನ್ಯಾಚ್ ಅನ್ನೋದು ಹಾಕ್ಕೊಂಡಿದ್ದೇನೆ. ಆಮೇಲೆ 2 ಇಂಚಿಗೆ ಫುಲ್ಲು ಡಿವೈಡ್ ಮಾಡಿಬಿಟ್ಟು ನ್ಯಾಚಸ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದು ಸೈಡ್ಗೆ ಎತ್ತಿ ಮಡ್ಕೊಂಡಿದ್ದೇನೆ. ಈಗ ಬಾಡಿ ಅನ್ನೋದು ತಗೊಂಡು ಓಕೆ ಈ ಕಡೆ ಇನ್ನೊಂದು ಪೀಸ್ ಏನಿರ್ತದೋ ಲೈನಿಂಗ್ ಪೀಸು ಅದು ಅದರ ಮೇಲೆ ಹಾಕ್ಬಿಟ್ಟು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ಪೀಸ್ ಮಾತ್ರ ತೋರಿಸ್ಕೊಡ್ತೀನಿ. ಇನ್ನೊಂದು ಪೀಸನ್ನು ಸೇಮ್ ಇದೇ ರೀತಿ ಆಪೋಸಿಟ್ ಅನ್ನೋದು ರೆಡಿ ಮಾಡ್ಕೊಬಿಡಿ. ಯಾಕಂದರೆ ವೀಡಿಯೋ ಲೆಂತ್ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ಒಂದು ಪೀಸ್ ಮಾತ್ರ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಓಕೆ ಇದು ಸ್ಟಿಚ್ ಆಯ್ತಲ್ಲ ಸೈಡ್ಗೆ ಎತ್ತು ಮಾಡ್ಕೊಂಡಿದ್ದೀನಿ. ಇವಾಗ ಕಾಂಟ್ರಾಸ್ಟ್ ಕಲರಲ್ಲಿ ಒಂದು ಬಟ್ಟೆ ಅನ್ನೋದು ತೊಗೊಂಡು ಅದು ಮಧ್ಯಕ್ಕೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು 180 ಸ್ಟಿಚ್ ಅನ್ನೋದು ನಾನು ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಬ್ಲೌಸ್ ಪೀಸಲ್ಲಿನ ನೀವು ಸ್ವಲ್ಪ ಉದ್ದವಾದಂಥದ್ದು ರೆಡಿ ಮಾಡ್ಕೊರಿ. ಇವಾಗ ಅದ್ರ ಒಳಗಡೆ ಡೋರಿ ಟರ್ನರ್ ಅನ್ನೋದು ಹಾಕ್ಕೊಬಿಟ್ಟು ಟರ್ನಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿ ಬ್ಲೌಸ್ ಕಲರಲ್ಲೂ ತುಂಬ ಉದ್ದ ಪೀಸ್ ಅನ್ನೋದು ಇದೇ ರೀತಿ ರೆಡಿ ಮಾಡಿ ಮಾಡ್ಕೊರಿ. ಈಗ ನಾವು ಫಸ್ಟೇ ಬಾಡಿ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಿದ್ದೀಲ್ವ ಅದಕ್ಕೂ ಬಾಡಿಗೆ ಬರೋ ಥರ ನ್ಯಾಚಸ್ಗಳು ಅನ್ನೋದು ಹಾಕ್ಕೊತಾ ಇದ್ದೀನಿ. ಈಗ ಆ ನ್ಯಾಚ್ಗಳು ಹಾಕಿದ್ದೀನಲ್ವ ಇವಾಗ ನ್ಯಾಚುರಲ್ ಹಾಕಿರೋ ಜಾಗದಲ್ಲಿ ಈ ಕಾಂಟ್ರಾಸ್ಟ್ ಕಲರಲ್ಲಿ ಲೂಫ್ ಅನ್ನೋದು ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಬಾಟಮ್ ಸೈಡಲ್ಲಿ 2 ಮಾಡ್ಕೊರಿ. ಆಮೇಲೆ ನಾವು 2 ಇಂಚಿಗೆ ನ್ಯಾಚ್ ಅನ್ನೋದು ಹಾಕಿ ಮಾಡಿದ್ವಲ್ವ ಸೇಮ್ ಆ ನ್ಯಾಚಿಗೆ ಅನ್ನೋದನ್ನು ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬೇಕು. ಇದು ಲೂಫ್ ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಒಂದು ಸಲ ಇನ್ಸೈಡಿಗೆ ಟರ್ನ್ ಮಾಡ್ಕೊಬಿಟ್ಟು ಇವಾಗ ಎಕ್ಸ್ಟ್ರಾ ಲೂಪ್ ಬಟ್ಟೆ ಇದೆಯಲ್ವ ಅದೆಲ್ಲ ಕಟ್ ಮಾಡಿಬಿಟ್ಟು ಸೈಡ್ಗೆ ಹಾಕೋಬಿಡಿ. ಈಗ ಪೇಪರ್ ಕ್ಯಾನ್ವಾಸು ಹಾಗೆ ಲೈನಿಂಗ್ ಅನ್ನೋದನ್ನು ತೊಗೊಂಡಿದ್ದೇನೆ. ಈಗ ಲೂಪ್ ಸೈಡ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದೇನೆ ನಮಗೆ 3/8 ಮಾರ್ಜಿನ್ ಇರ್ತದೆ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಾವು ಮುಖ್ಯವಾಗಿ ಲೂಪ್ ಬಂದಿದ್ದೇನೆ ಕರೆಕ್ಟಾಗಿ 1/2 ಇಂಚ್ ಬರಬೇಕು. ಆ ರೀತಿ ನೋಡಿಕೊಂಡು ಫುಲ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅದನ್ನು ಟರ್ನ್ ಮಾಡಿಬಿಟ್ಟಿದ್ದನ್ನು ನಾನು ಎಜ್ ಕಿನಾರಿ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಹಾಕೋ ಟೈಮಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಲೂಪ್ ಮಾಡಿದಿಲ್ವ ಅದು ಕರೆಕ್ಟಾಗಿ 1/2 ಇಂಚ್ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಇದು ಸ್ಟಿಚ್ ಆದಮೇಲೆ ನಮಗೆ ಇನ್ಸೈಡಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಇದೆಯಲ್ವ ಅದು 1 ಇಂಚ್ ಬರೋ ಥರ ಕಟ್ ಮಾಡಿಕೊಂಡು ಪೇಪರ್ ಕ್ಯಾನ್ವಾಸು ಅದಕ್ಕನ್ನು ಒಂದು 3/8 ಅಷ್ಟೇ ಕಟ್ ಮಾಡಿಬಿಟ್ಟು ಈಗ ಪೇಪರ್ ಕ್ಯಾನ್ವಾಸ್ ಇರೋ ಜಾಗಕ್ಕೆ ಇದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಇದು ಕಂಪ್ಲೀಟ್ ಅನ್ನೋದು ಆದಮೇಲೆ ಇನ್ನೊಂದು ಬಾಡಿ ಸುತ್ತ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಇದೆಯಲ್ವ ಅದನ್ನು ಫುಲ್ಲು ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಈಗ ಕಟ್ ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಬಾಟಮ್ ಸೈಡಲ್ಲಿ ಕರೆಕ್ಟಾಗಿ ನಾವು ಲೂಫ್ ಅಟ್ಯಾಚಿಂಗ್ ಮಾಡಿದ್ವಲ್ಲ ಒಂದು 3/8 ಬಿಟ್ಕೊಂಡು ಆ ಜಾಗದಿಂದ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಅಟ್ಯಾಚಿಂಗ್ ಆದಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿಬಿಟ್ಟು ಸೇಮ್ ಅದೇ 1 ಇಂಚ್ ಬರೋ ಥರ ಇನ್ನೊಂದು ಸ್ಟಿಚ್ ಹಾಕ್ಕೊಬಿಟ್ಟು ಈಗ ನಾನು ಎಜ್ ಕಿನಾರಿ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಮತ್ತು ಈ ಕಡೆಗೆ ನಾವು ಕರೆಕ್ಟಾಗಿ ಇವಾಗ ಪೇಪರ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ಮಾಡಿದ್ದೀವಲ್ಲ ಸೇಮ್ ಆ ಜಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈಗ ಇನ್ಸೈಡ್ ಬಂದುಬಿಟ್ಟಿದೆ ನೀವು ಎರಡೂ ಎಮ್ಮಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಪೇಪರ್ ಒಂದು ತೊಗೊಂಡಿದ್ದಾನೆ ಅದು ಮಧ್ಯಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾವು ಟಾಪ್ ಸೈಡು ಓಕೆ ಇವಾಗ ನೆಕ್ ವಿಡ್ತ್ ಮಾಡಿದ್ದೀವಲ್ಲ ಮಾರ್ಕು ಟಾಪ್ ಸೈಡ್ ಬಂದಿದ್ದಾನೆ 3.5 ಇಂಚ್ ಅನ್ನೋದು ಇರ್ತದೆ.
3.5 ಟೋಟಲ್ ಬಂದಿದ್ದನ್ನು ನಮಗೆ 7 ಇಂಚ್ ಬರ್ತದೆ. ಬಾಟಮ್ ಸೈಡು 3 ಇಂಚ್ 6 ಇಂಚ್ ಅನ್ನೋದು ಬರ್ತದೆ. ಈಗ ನಾವು ಬಾಡಿ ಅನ್ನೋದು ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಇಟ್ಬಿಟ್ಟು ಇಲ್ಲಿ ಪೇಪರ್ ಡಮ್ಮಿ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೀವು ಮತ್ತೆ ಇದನ್ನು ಬಿಚ್ಚಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಸ್ಟಿಚ್ ಹಾಕ್ಕೊಂಡೆ ನೀವು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಇನ್ನೊಂದು ಸೈಡ್ ಪೀಸನ್ನು ಸೇಮ್ ಇದೇ ರೀತಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ಕಡೆಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವ, 2 ಕಡೆಗೂ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ. ಬ್ಲೌಸು ಪೀಸಲ್ಲಿ ಉದ್ದದಾದಂಥ ದಾರ ಅನ್ನೋದು ರೆಡಿ ಮಾಡಿ, ಈಗ ಅದಕ್ಕೊಂದು ಪಿನ್ ಅನ್ನೋದನ್ನು ಹಾಕ್ಕೊಂಡಿದ್ದನ್ನು ನಾನು ಬಾಟಮ್ ಸೈಡಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಲೂಪು, ಈ ಕಡೆಗೆ ಅದರ ಮೇಲ್ಗಡೆ ಲೂಪು, ಒಂದು ಲೂಪು ಬಿಟ್ಟು ಮತ್ತೆ ಒಂದು ಲೂಪು. ಓಕೆ, ಆ ರೀತಿ ಅನ್ನೋದನ್ನು ನಾನು ಇಲ್ಲಿ ಫುಲ್ಲಾಗ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಫುಲ್ಲು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಹಿಡಿತದೆ. ನಾನು ವೀಡಿಯೋನ ಸ್ವಲ್ಪ ಫಾಸ್ಟ್ ಅನ್ನೋದು ಮಾಡ್ತೀನಿ. ಈಗ ನಮಗೆ ಟೋಟಲಾಗಿ ನೋಡಿದ್ರೆ ಇಂಟು ಮಾರ್ಕಲ್ಲಿ ಫುಲ್ಲು ಬ್ಲೌಸ್ ಅನ್ನೋದು ಕಂಪ್ಲೀಟ್ ಅನ್ನೋದಾಗಿದೆ. ಇವಾಗ ದಾರ ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಬಾಟಮ್ ಸೈಡಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬೇಡಿ. ಈ ಕಟ್ ಆದಮೇಲೆ ನಮಗೆ ಇನ್ನೊಂದು ಎಕ್ಸ್ಟ್ರಾ ಬಾಡಿ ಬಟ್ಟೆಯನ್ನು ತೊಗೊಂಡಿದ್ದಾನೆ, ಒಂದು 3 ಇಂಚ್ ಬಿಡ್ತು 3 ಇಂಚ್ ಅಗಲ ಅನ್ನೋದು ತೊಗೊಂಡಿದ್ದಾನೆ. ಅದು ಮಿಡ್ಲಿಗೆ ಮಾಡಿಬಿಟ್ಟು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಸೆಂಟ್ರಿಗೆ ದಾರ ಅನ್ನೋದು ಮಾಡಿಬಿಟ್ಟು ಬಾಟಮ್ ಸೈಡಲ್ಲಿ ಒಂದು ಫ್ಲವರ್ ಅನ್ನೋದು ಆ್ಯಡ್ ಮಾಡಿಬಿಡಿ. ಈಗ ಇನ್ನೊಂದು ತೋರಿಸ್ಕೊಡ್ತೇನೆ ನೋಡಿ. ಮಿಡ್ಲಿಗೆ ಕ್ರಾಸಾಗಿ ಫೋಲ್ಡ್ ಮಾಡ್ಕೊಂಡು ಅದು ಮಧ್ಯಕ್ಕೆ ದಾರ ಮಾಡಿಬಿಟ್ಟು ಈ ಥರ ಸ್ಟಿಚ್ ಅನ್ನೋದು ಹಾಕೋಬಿಡಿ. ನಮ್ಗೆ ಅವಾಗ ಫ್ಲವರ್ ಟೈಪ್ ಅನ್ನೋದು ರೆಡಿ ಆಗಿಬಿಡ್ತದೆ. ಇದನ್ನು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡಿ. ಟರ್ನಿಂಗ್ ಮಾಡ್ಕೊಂಬಿಟ್ಟು ಇದನ್ನು ಇದು ಬಾಟಮ್ ಸೈಡಲ್ಲಿ ಗಂಟು ಅನ್ನೋದು ಹಾಕ್ಬಿಡಿ. ಆವಾಗ ನಮಗೆ ಈ ಇಂಟು ಮಾರ್ಕಲ್ಲಿ ಈ ದಾರ ಅನ್ನೋದು ಫಿನಿಶ್ ಅನ್ನೋದು ಆಗುತ್ತೆ. ಈಗ ಬ್ಯಾಕ್ ಸೈಡ್ ಡಾಟ್ ಬಂದುಬಿಟ್ಟಿದ್ದನ್ನು ನಾನು ಸೆಂಟ್ರ್ ಅನ್ನೋದು ಫೋಲ್ಡಿಂಗ್ ಮಾಡಿಕೊಂಡು ಅರ್ಧ ಇಂಚಿ ಬಿಡ್ತು, ಹಾಗೆ ಒಂದು 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಆ ರೀತಿ ನೋಡಿಕೊಂಡು 2 ಸೈಡನ್ನು ಸೇಮ್ ಡಾಟ್ ಅನ್ನೋದು ಹಿಡಿದು ಬಿಡಿ. ಈಗ ಇದು ಫುಲ್ಲು ಕಂಪ್ಲೀಟ್ ಅನ್ನೋದು ಆಯ್ತಲ್ವ. ಈಗ ನಾನು ಪೇಪರ್ ಅನ್ನೋದು ಫಸ್ಟ್ ಅಟ್ಯಾಚಿಂಗ್ ಮಾಡಿದೆ ಡಮ್ಮಿ ಸ್ಟಿಚ್ಚು, ಅದನ್ನು ಫುಲ್ಲು ಅನ್ನೋದು ಫುಲ್ಲು ಬಿಚ್ಚಿಬಿಡ್ತೀನಿ. ಈ ಪೇಪರ್ ಎಲ್ಲ ಬಿಚ್ಚಾದಮೇಲೆ ಬ್ಲೌಸು ಕೊನೆಗೆ ಈ ರೀತಿ ರೆಡಿಯಾಗಿದೆ. ಈ ಕಟಿಂಗಲ್ಲಾಗ್ಬೋದು, ಈ ಸ್ಟಿಚಿಂಗಲ್ಲಾಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಮ ಕಮೆಂಟಿಗೆ ನಾನು ಖಂಡಿತವಾಗಿ ರಿಪ್ಲೈ ಅನ್ನೋದು ನಾನು ಕೊಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಬರೋ ವಿಡಿಯೋದಲ್ಲೇ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.